ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದಲ್ಲಿ ಬಲಿಯಾದ ಗೋಪಾಲ ಗ್ರಾಮದ ಪ್ರಜ್ವಲ್ ಮನೆಗೆ ವಿಧಾನಸಭೆ ಮಾಜಿ ಉಪಸಭಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಭೇಟಿ ನೀಡಿ ಮೃತ ಪ್ರಜ್ವಲ್ ತಂದೆ ತಾಯಿಗಳಿಗೆ ಸಾಂತ್ವನ ತಿಳಿಸಿ ಮೃತ ಪ್ರಜ್ವಲ್ ಕುಟುಂಬಗಳಿಗೆ ಧೈರ್ಯ ತುಂಬಿ 1 ಲಕ್ಷ ರುಗಳ ಆರ್ಥಿಕ ಸಹಾಯಹಸ್ತ ನೀಡಿದರು. ಮೃತ ಪ್ರಜ್ವಲ್ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಈ ವೇಳೆ ಮಾಧ್ಯಮದವರೊಂದಿಗೆ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಮಾತನಾಡಿ, ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ನಿರ್ಲಕ್ಷ್ಯತನದಿಂದ 11 ಜನ ಯುವಕರು ಸಾವನ್ನಪ್ಪಲು ಕಾರಣರಾಗಿದ್ದು, ಈ ಘಟನೆಗಳಿಗೆಲ್ಲ ನೇರ ಕಾರಣ ಸರ್ಕಾರವೇ ಆಗಿದ್ದು, ಸರ್ಕಾರ ಮೃತರ ಕುಟುಂಬಗಳಿಗೆ 25 ಲಕ್ಷ ರುಗಳ ಪರಿಹಾರದ ಬದಲಾಗಿ ಪರಿಹಾರ ನೀಡುವುದರ ಜೊತೆಗೆ ಮೃತರ ಕುಟುಂಬಗಳಲ್ಲಿನ ಒಬ್ಬರಿಗೆ ಸರ್ಕಾರಿ ಹುದ್ದೆ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ ಅವರು, ಮುಂದೆ ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ವೆಂಕಟರಮಣಪ್ಪ, ನಂದಿಗಾನಹಳ್ಳಿ ಚಂದ್ರಪ್ಪ, ರೆಡ್ಡಪ್ಪ, ರಂಗೇಗೌಡ, ತುಮ್ಮನಹಳ್ಳಿ ಲಕ್ಷ್ಮಣ ರೆಡ್ಡಿ, ಗೋಪಾಲ ಶ್ರೀನಿವಾಸ್, ಕಲ್ಲಳ್ಳಿ ಅನಿಲ್ ಸೇರಿದಂತೆ ಮೃತ ಪ್ರಜ್ವಲ್ ಸಂಬಂಧಿಕರು, ಗೋಪಾಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ದೇವರು ನಮ್ಮನ್ನು ತಗೊಂಡಿದ್ರು ಪರವಾಗಿರ್ಲಿಲ್ಲ ಸರ್. ನಮ್ಗೆ ಇವಾಗ ಬ್ಲಡ್ ಅಷ್ಟೇ ಯಾರಿಗಾರು ಇಮಿಡಿಯೇಟ್ ಹೋಗೋಣ ಸರ್ ಕೊಡೋದಕ್ಕೆ. ಅಷ್ಟು ಬುದ್ಧಿ ನಾನು ಪುನೀತ್ ಕಳೆದ 4ನೇ ತಾರೀಕು ನಡೆದಂಥ ಕಾಲ್ತುಳಿತ ಘಟನೆಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು 11 ಯುವತಿಯರು ಯುವಕರು, ಆ ಒಂದು ಕ್ರಿಕೆಟ್ ಅಭಿಮಾನಿಗಳು ಯಾರು ವಿರಾಟ್ ಕೊಹ್ಲಿ ಮತ್ತು ತಂಡವನ್ನು ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು 11 ಯುವಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬಹುಶಃ ಇದು ನೇರವಾಗಿ ಇವತ್ತು ಕರ್ನಾಟಕ ಸರ್ಕಾರ ಇದಕ್ಕೆ ಜವಾಬ್ದಾರಿ ಹೊರಬೇಕಾಗ್ತದೆ. ಇವತ್ತು ಬೇರೆ ಬೇರೆ RCB ಅವರು ಇರ್ಬೋದು, ಮತ್ತು DNA ಇರ್ಬೋದು, ಮತ್ತು KCA ಇರ್ಬೋದು, ಇವ್ರಿಗೆಲ್ಲ FIRಗಳು ಹಾಕಿ ಇವ್ರು ಮಾಡುವಂಥದ್ದಲ್ಲ. ಇವತ್ತು 3ನೇ ತಾರೀಕು ಈ ಮ್ಯಾಚು ರಾತ್ರಿ 7:30 ಪ್ರಾರಂಭ ಆದಾಗ ರಾತ್ರಿ 12 ಗಂಟೆವರೆಗೂ ಕೂಡ ಮ್ಯಾಚ್ ನಡೀತು. 12 ಗಂಟೆಯಲ್ಲಿ ಇಡೀ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸೆಲೆಬ್ರೇಷನ್ ಆಗ್ತಾ ಇತ್ತು. ಎಲ್ಲ ಕಡೆ ಕೂಡ ಬೆಳಗ್ಗೆ 6 ಗಂಟೆವರೆಗೂ, 4ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಕೂಡ ಪೊಲೀಸು ಬಂದೋಬಸ್ತ್ ವ್ಯವಸ್ಥೆ ಡ್ಯೂಟಿ ಮಾಡ್ಕೊಂಡಿದ್ರು. 6 ಗಂಟೆಯಲ್ಲಿ ಅವರು ಮನೆಗಳಿಗೆ ಹೋಗಿ ಮತ್ತೆ ಅವರು 10 ಗಂಟೆ 11 ಗಂಟೆಗೆ ಬರೋಷ್ಟರಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇರಲಿಲ್ಲ. ಬಹುಶಃ ಇವತ್ತು ಬೆಂಗಳೂರು ಪೊಲೀಸ್ ಇವತ್ತು ಆಯುಕ್ತರನ್ನ, ಹೆಚ್ಚುವರಿ ಆಯುಕ್ತರನ್ನ, ಕಬ್ಬನ್ ಪಾರ್ಕ್ ACPಯನ್ನು, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ನ ಮತ್ತು ಬೆಂಗಳೂರು ಸೆಂಟ್ರಲ್ DCPಯನ್ನು ಇವತ್ತು ಅಮಾನತು ಮಾಡಿರ್ತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಬಹುಶಃ ಯಾಕಂದರೆ ಕಮಿಷನರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು 3ನೇ ತಾರೀಕು ಮ್ಯಾಚ್ ಆಗಿದೆ, ಬೆಳಗ್ಗೆ 4ನೇ ತಾರೀಕು ಬೆಳಗ್ಗೆವರೆಗೂ ಕೂಡ ಬಂದೋಬಸ್ತ್ ಡ್ಯೂಟಿ ಮಾಡಿದ್ದಾರೆ, ಆಗೋದಿಲ್ಲ. ಇವತ್ತೇ 3 ಗಂಟೆಗೆ ಅಂದರೆ ಆಗೋದಿಲ್ಲ. ಮತ್ತು ಸರ್ಕಾರದಲ್ಲಿ ಕೂಡ ಸ್ಪಷ್ಟತೆ ಇರಲಿಲ್ಲ. ಒಂದು ವಿಧಾನಸೌಧ ಮುಂದೆ ಕಾರ್ಯಕ್ರಮ, ಇನ್ನೊಂದು ಕಬ್ಬನ್ ಪಾರ್ಕ್ ಇದರಲ್ಲಿ ಸ್ಟೇಡಿಯಂ ಹತ್ರ ಕಾರ್ಯಕ್ರಮ ಮತ್ತು ರೋಡ್ ಶೋ, ಇವೆಲ್ಲ ಕೂಡ ಗೊಂದಲ ಇತ್ತು, ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ನೇರವಾಗಿ ಒಂದು ಕೊಲೆ ಮಾಡಿದರೆ ಎಷ್ಟು ಅಪರಾಧ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಭೀಕರವಾಗಿರ್ತಕ್ಕಂಥ ಅಪರಾಧ ಇವತ್ತು ಕರ್ನಾಟಕ ಸರ್ಕಾರ ಎಸಗಿದ್ದಾರೆ. ಬಹುಶಃ ನಾನು ಇದನ್ನು ಮೇಲ್ನೋಟಕ್ಕೆ ಇದು ಕೊಲೆಗಡುಕ ಸರ್ಕಾರ, ಯಾವುದು ಕರ್ನಾಟಕ ಸರ್ಕಾರ ಕೊಲೆಗಡುಕ ಸರ್ಕಾರ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಇಲ್ಲಿ ಏನಾಗಿದೆ, ಇವತ್ತು ಹೋಮ್ ಮಿನಿಸ್ಟ್ರು ಅಸಮರ್ಥರು ಅಂತ ನಾನು ಹೇಳಲ್ಲ. ನಾನು ಹೋಮ್ ಮಿನಿಸ್ಟ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೇನೆ. ಅವರು ಗೃಹ ಸಚಿವರಿದ್ದಾಗ ಕೂಡ ನಾನು ನೋಡಿದ್ದೇನೆ, ಉಪಮುಖ್ಯಮಂತ್ರಿಗಳಿದ್ದಾಗ ಕೂಡ ನೋಡಿದ್ದೇನೆ. ಸಮರ್ಥರಿದ್ದಾರೆ. ಆದರೆ ಗೃಹ ಸಚಿವರನ್ನು ಗೃಹ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದನ್ನು ಓವರ್ಟೇಕ್ ಮಾಡ್ತಾ ಇರ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳನ್ನು ಕೂಡ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಯಾರು? ಉಪಮುಖ್ಯಮಂತ್ರಿಗಳು. ಡೆಪ್ಟಿ CM ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಂದೆ ನಾನೇ CM ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳಿಗೆ ಇವತ್ತು ಹೇಗಾಗಿದೆ ಅಂದರೆ ಯಾರ ಕೈಲಿ ಯಾರೂ ಇಲ್ಲ. ಆದರೆ ಇವತ್ತು ಇಷ್ಟು ಜನ ಸಂಖ್ಯೆ, ಇವತ್ತು ಒಂದು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಇವತ್ತು ಎಷ್ಟು ಮೆಟ್ರೋ ಸ್ಟೇಷನ್ಸ್ ಇದೆ, ನಿಮ್ಮ ಮಾಧ್ಯಮಗಳಲ್ಲಿ ಇವತ್ತು ನಾನು ನೋಡಿರ್ತಕ್ಕಂಥದ್ದು ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಕೂಡ 4 ಟ್ರೈನ್ಗಳಿಗಾಗುವಂಥ ಅಷ್ಟು ಜನ ಇದ್ದರು. ಒಂದು ಟ್ರೈನ್ ತುಂಬೋದ್ರೆ ಇನ್ನು 4 ಟ್ರೈನ್ಗಳಿಗಾಗುವಂಥ ಜನ ಇದರಲ್ಲಿ. ಅಂದರೆ ಇಂಟೆಲಿಜೆನ್ಸ್ ವಿಫಲ ಆಗಿದೆ. ಅಷ್ಟು ಜನ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಇದ್ದಾಗ ಎಷ್ಟು ಜನ ಸೇರ್ತಾರೆ, ಏನು ಮಾಡ್ಬೋದು? ಈ ಥರ ಒಂದು ಕಾರ್ಯಕ್ರಮ
ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ BBMP ಅವರು ಒಂದು ಸಭೆ ಮಾಡಬೇಕಾಗಿತ್ತು, ಆರೋಗ್ಯ ಇಲಾಖೆ ಸಭೆ ಮಾಡಬೇಕಾಗಿತ್ತು, ಪೊಲೀಸ್ ಇಲಾಖೆ ಜೊತೆಯಲ್ಲಿ ಸಭೆ ಮಾಡಬೇಕಾಗಿತ್ತು. ಎಷ್ಟು ಜನ ಸೇರ್ತಾರೆ, ಯಾವ ರೀತಿ, ಅಲ್ಲಿ 23 ಗೇಟ್ ಇದೆ, 3-4 ಗೇಟ್ ಮಾತ್ರ ಓಪನ್ ಮಾಡಿದ್ದಾರೆ. ಇಷ್ಟು ಈಗ ಕೊಹ್ಲಿ ಅಂದರೆ, ಇದು RCB ಅಂದರೆ ಇವತ್ತು ಎಲ್ಲರಿಗೂ ಕೂಡ ಉಚ್ಚ ಅಭಿಮಾನ ಇದೆ, ಬರ್ತಾರೆ. ಆದರೆ ನಿಮ್ಮ ಪೂರ್ವ ಸಿದ್ಧತೆಗಳಿಲ್ಲದೆ ಇವತ್ತು ಅಮಾಯಕ ಕುಟುಂಬಗಳ ಯುವಕರು ಯುವತಿಯರು ಇವತ್ತು ಬಲಿಯಾಗಿದ್ದಾರೆ. ಇದು ನಿಜವಾಗ್ಲೂ ಕೂಡ ಸರ್ಕಾರದ ನಿರ್ಲಕ್ಷ್ಯತೆ, ಸರ್ಕಾರದ ಬೇಜವಾಬ್ದಾರಿಯಿಂದ ಇವತ್ತು ಈ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ಅದರ ಜೊತೆಗೆ ಇವತ್ತು ಇಂಥ IPL ಅನ್ನ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಬ್ಯಾನ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಜೂಜುಕೋರರು, ದಂಧೆಕೋರರು ಯಾರಿದ್ದಾರೆ, ಇಂಥವರಿಗೆ ಈ IPL ಮ್ಯಾಚ್ಗಳನ್ನ ಆಡಿಸ್ತಾ ಇರತಕ್ಕಂಥದ್ದು. ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತು ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಯುವಕರು. ಯಾಕೆಂದ್ರೆ ಇದರಲ್ಲಿ ಈಗ 2 ಬಾಲ್ ಆಗೋವರೆಗೂ ನಮಗೇನೂ ಗೊತ್ತಾಗೋದಿಲ್ಲ, ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ನಾವು ಅಂದ್ಕೊಂತೀವಿ. ಮೊದಲನೇ ಬಾಲ್ 6 ಹೊಡೆದಿರ್ತಾನೆ, ನಮಗೆ ಗೊತ್ತಿರೋದಿಲ್ಲ. 2ನೇ ಬಾಲ್ 4 ಹೊಡೆದಿರ್ತಾನೆ. ಇಲ್ಲಿ ಇನ್ನೂ ನಮಗೆ ಟಿವಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ಅಂತ. ಆದ್ರೆ ಅವ್ರು ಕೇಳ್ತಾರೆ, ಯಾರು ಜೂಜ್ ಕಟ್ಟಕ್ಕೆ ಬರ್ತಾರೆ, ಫಸ್ಟ್ ಬಾಲ್ 6 ಹೊಡಿತಾರೆ ಅಂತ. ಆಗೋಗಿರುತ್ತೆ, 6 ಆಗೋಗಿರುತ್ತೆ. ನಾವು ಮನೆಯಲ್ಲಿ ಕುಂತು ನೋಡೋರಿಗೆ ನಮ್ಗೇನೂ ಗೊತ್ತಿರೋದಿಲ್ಲ 6 ಆಗಿದೆ ಅಂತ, ಇನ್ನೂ ಮ್ಯಾಚೇ ಪ್ರಾರಂಭ ಆಗಿಲ್ಲ ಅಂತ. ಹಾಗಾಗಿ ಇದು ಬಹಳ ದೊಡ್ಡ ದಂಧೆ, ಇದು ಜೂಜುಕೋರ ದಂಧೆ. ಇದು ಕೇಂದ್ರ ಸರ್ಕಾರ ಇದನ್ನ IPL ಅನ್ನುವಂಥದ್ದನ್ನ ರದ್ದು ಮಾಡಬೇಕು. ಇವತ್ತು ಇಡೀ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತೇನು ನಷ್ಟಕ್ಕೆ ಒಳಗಾಗ್ತಾ ಇದೆ, ಸೂಸೈಡ್ ಮಾಡ್ಕೊತಾ ಇದ್ದಾರೆ ಆ ಮನೆಗಳಲ್ಲಿ ಕುಟುಂಬಗಳು. ಅಂಥವ್ರನ್ನ ತಪ್ಪಿಸಬೇಕು, ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಇಂಥ ಜೂಜುಕೋರು, ಇಂಥ ದಂಧೆಕೋರರ ಆಗಿರ್ತಕ್ಕಂಥ ಈ IPL ಅನ್ನ ಇವತ್ತು ನಿಜವಾಗ್ಲೂ ಕೂಡ ಮಾಡಬೇಕು, ರದ್ದು ಮಾಡಬೇಕು. ಬಹುಶಃ ನನಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ರ ಅವರು ನನಗೆ ವೈಯಕ್ತಿಕವಾಗಿ ಕೂಡ ಪರಿಚಯ ಇದ್ದಾರೆ, ಬಹಳ ಹತ್ತಿರದಿಂದ ನೋಡಿದ್ದೇನೆ. ಬಹಳ ಪ್ರಾಮಾಣಿಕವಾದಂಥ ಅಧಿಕಾರಿಗಳು, ಅವ್ರದ್ದೇನೂ ತಪ್ಪಿಲ್ಲ. ಅವ್ರು ಯಾಕಂದ್ರೆ ಹೇಳಿದ್ದಾರೆ, ಇಷ್ಟು ಲಕ್ಷಾಂತರ ಜನ ಸೇರಿದಾಗ ನಮಗೆ, ಯಾಕಂದ್ರೆ ಸ್ಟೇಡಿಯಂ ಅಲ್ಲಿ ಇವತ್ತು 35,000 ಕೆಪಾಸಿಟಿ ಇರ್ತಕ್ಕಂಥದ್ದು. ಇವತ್ತು ಹೋಮ್ ಮಿನಿಸ್ಟರ್ ಹೇಳ್ತಾರೆ 8,70,000 ಟಿಕೆಟ್ ಸೇಲ್ ಮಾಡಿದೀವಿ ಅಂತಾರೆ, ಇನ್ನೊಂದು ಕಡೆ ಫ್ರೀ ಅಂತಾರೆ. ಸರ್ಕಾರದಲ್ಲಿ ಒಂದು ಸ್ಪಷ್ಟತೆ ಇರಲಿಲ್ಲ, ಗೊಂದಲ. ಇಲ್ಲಿ ಒಂಥರ ಏನೋ ಮೈಲೇಜ್ ತಗೊಬೇಕು, ಇವತ್ತು ಆ ಕಪ್ಪು ಬಂದಿರೋದ್ರಿಂದ ರಾಜಕೀಯವಾಗಿ ಲಾಭ ಪಡಿಬೇಕು ಅಂತ ಹೇಳಿ ಇವತ್ತು ತರಾತುರಿಯಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು. ನಮಗೆ ಅವ್ರಿಗೆ ರಾಜಕೀಯವಾಗಿ ಯಾವುದೇ ರೀತಿಯಾದಂಥ ಒಂದು ನಯಾ ಪೈಸೆ ಲಾಭ ಆಗ್ತಾ ಇರಲಿಲ್ಲ. ಆದರೂ ಕೂಡ ಇವತ್ತು ಅಂತ ಲಾಭ ಆಗಬೇಕು ಅಂತ ಹೋಗಿ ಇವತ್ತು 11 ಕುಟುಂಬಗಳಲ್ಲಿ 11 ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥದ್ದು ಇವತ್ತು ನಮಗೆಲ್ಲರಿಗೂ ಕೂಡ ನೋವಾಗಿದೆ. ಬಹುಶಃ ಇದು ಕರ್ನಾಟಕ ಸರ್ಕಾರ ನೇರ ಹೊಣೆ ಹೊರಬೇಕು, ಬಹುಶಃ ಇನ್ನೂ ತಲೆದಂಡ ಆಗಬೇಕು. ನಾನು ಇವತ್ತು 11 ಕುಟುಂಬಗಳಲ್ಲಿ ಯಾರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ, 1 ಕೋಟಿ ರೂಪಾಯಿ, ಇವತ್ತು 1 ಕೋಟಿ ಅಲ್ಲ, ಇವತ್ತು ಅವ್ರ ಮಗು ಇದ್ದಿದ್ರೆ 100 ಕೋಟಿ ಸಂಪಾದನೆ ಮಾಡ್ತಾ ಇದ್ದ. ಆ ಮಕ್ಕಳು ಯಾರ್ಯಾರ ಟ್ಯಾಲೆಂಟ್ ಹೆಂಗಿತ್ತೋ, ಯಾರ್ಯಾರ ಅದೃಷ್ಟ ಹೆಂಗಿರ್ತದೋ, ಇವತ್ತು ನಾವು ಸರ್ಕಾರ 25 ಲಕ್ಷ ಕೊಟ್ಬಿಟ್ರೆ ಏನೂ ಆಗೋದಿಲ್ಲ. ಅದಕ್ಕೆ ನಾನು ಇವತ್ತು ಸರ್ಕಾರಕ್ಕೆ ನೇರವಾಗಿ ನಾವು ಒತ್ತಾಯ ಮಾಡ್ತೇನೆ, ಆ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಒಂದು ಸರ್ಕಾರದ ಹುದ್ದೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ನಾನು ಇವತ್ತು ಒತ್ತಾಯ ಮಾಡ್ತೇನೆ. ಮತ್ತು ನಾವು ನಮ್ಮ ಕುಮಾರಣ್ಣವರ ಹತ್ರ, ದೇವೇಗೌಡರ ಹತ್ರ ಕೂಡ ಮಾತನಾಡಿ ಇದನ್ನ ಹೆಚ್ಚು ಒತ್ತಡ ಹಾಕಿ, ಈಗ ನಾನೇನು ಹೇಳಿದ್ದೀನಿ 1 ಕೋಟಿ ರೂಪಾಯಿ ಪರಿಹಾರ ಮತ್ತು ಆ ಕುಟುಂಬಕ್ಕೆ ಒಂದು ಸರ್ಕಾರದ ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇನೆ. ಬಹುಶಃ ಇಂಥ ಘಟನೆಗಳು ಇಂದು ಮುಂದೆ ನಡಿಬಾರ್ದು. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ವ್ಯವಸ್ಥೆ, ಪೂರ್ವ ಸಿದ್ಧತೆಗಳು ಹೇಗಿರಬೇಕು. ಯಾವುದು ಒಂದು ಆಂಬುಲೆನ್ಸ್ ಇರಲಿಲ್ಲ, ಆಂಬುಲೆನ್ಸ್ ಬಂದರೂ ಕೂಡ ಅಲ್ಲಿ ಆಂಬುಲೆನ್ಸ್ ಹತ್ರ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕ್ರೌಡು. 2 ಲಕ್ಷ 3 ಲಕ್ಷ ಜನ ಇದ್ದರೆ ಹೇಗೆ ಹೋಗ್ಲಿಕ್ಕಾಗುತ್ತೆ. ಇವತ್ತು ಈ ಹೊಣೆಗೇಡಿತನ, ಇದಕ್ಕೆಲ್ಲ ಕೂಡ ಕರ್ನಾಟಕ ಸರ್ಕಾರದ ಹೊಣೆ ಅನ್ನುವಂಥದ್ದನ್ನು ಇವತ್ತು ಹೇಳಬೇಕಾಗ್ತದೆ.